ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಟೈಟಲ್ ತಮ್ಮನೇಲಿ ಆಗಲೇ ನೋಡಿ ಗೊತ್ತಾಗಿರುತ್ತೆ ನಿಮಗೆ. ಸೊ ಇವತ್ತು ಅದು ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಕನಕಪುರದಲ್ಲಿ. ಸೊ ಅದು ಜಾತ್ರೆ ಇದೆ, ಊರಬ್ಬ. ದೇವ್ರ ಹೆಸರು ನೆನಪತ್ತಿಲ್ಲ ನನಗೆ. ಸೊ ಇವತ್ತು ಕರೆದಿದ್ದಾರೆ. ಇವತ್ತಲ್ಲಿ ವೆಜ್ ಮಾಡ್ತಾರೆ, ನಾಳೆ ನಾನ್ ವೆಜ್ ಮಾಡ್ತಾರೆ. ಈಗ ಸದ್ಯಕ್ಕೆ ನಾನು ನನ್ನ ತಮ್ಮ ಹೋಗ್ತಾ ಇದ್ದೀವಿ. ಬನ್ನಿ ನಿಮಗಲ್ಲೆಲ್ಲ, ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ಅಲ್ಲೆಲ್ಲ ಹೇಗಿರುತ್ತೆ ಏನು ಅಂತ ತೋರಿಸ್ತೀನಿ. ಗ್ರ್ಯಾಂಡಾಗಿರುತ್ತಂತೆ, ನಮ್ಮೂರಲ್ಲಿ ಏನೂ ಇಲ್ಲ. ಸೊ ಅಲ್ಲಿ ಚೆನ್ನಾಗಿ ಮಾಡ್ತಾರಂತೆ, ಹೋಗೋಣ ತೋರಿಸ್ತೀನಿ. ನಾನು ಫಸ್ಟ್ ಟೈಮು ಎಲ್ಲ ಏನೇನು ಇದ್ದಾವೆ, ಏನು ಕತೆ, ದೇವಸ್ಥಾನ ಎಲ್ಲ ತೋರಿಸ್ತೀನಂತೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ಒಂದು ಬ್ಯಾಕ್ ಪ್ಯಾಕ್ ಎತ್ಕೊಂಡು ಅದರಲ್ಲಿ ಬಟ್ಟೆ ಎಲ್ಲ ಎತ್ಕೊಂಡು ರೆಡಿ ಆಗಿದ್ದೀವಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅಕ್ಕನ ಮನೆಗೆ ಹೋಗ್ತೀವಿ. ಇಲ್ಲಾಂದರೆ ಎಲ್ಲರೂ ಬಸ್ ಸ್ಟಾಪಲ್ಲಿ ಮೀಟಾಗಿ ನಮ್ಮ ಪೂರ್ವಿ ಪುತ್ತು ಅವ್ರ ಅಜ್ಜಿ ಬರ್ತಿದ್ದಾರೆ. ನಾವಿಬ್ಬರು 5 ಜನ ಹೋಗ್ತಾಯಿದ್ದೀವಿ. ಬಸ್ಸಲ್ಲಿ ಹೋಗ್ತಿದ್ದೀವಿ. ನೋಡೋಣ ಇಲ್ಲಿಂದ ಹೆಂಗೆ ಹೋಗಬೇಕು ಅಂತ ಗೊತ್ತಿಲ್ಲ, ಅವ್ರಿಗೆ ಗೊತ್ತು. ಸೊ ಅವ್ರ ಜೊತೆ ಹೋಗ್ತೀವಿ. ಓಕೆ ಗೈಸ್, ಈಗ ಮಟ್ಮೆಟ್ ಮಧ್ಯಾಹ್ನ ಉರಿ ಬಿಸಿಲಲ್ಲಿ ಬಂದು ತಕ್ಷಣ ವ್ಲಾಗ್ ಏನು ಮಾಡಲಿಲ್ಲ. ಫುಲ್ ಸಾಕಾಗಿತ್ತು. ಈ ಕನಕಪುರದ ಬಿಸಿಲು ತಡೆಯೋಕ್ಕಾಗಲಾರೆ ಊಟ ಎಲ್ಲ ಮಾಡಿಬಿಟ್ಟು ಆಂಟಿ ಅತ್ತೆದಿರೆಲ್ಲ ಹೂವು ಕಟ್ತಿದ್ರು. ಹೂವು ಕಟ್ಟಾಗಿ ಒಂದು ಸ್ವಲ್ಪ ಹೊತ್ತಾಗಲಿ ಇನ್ನೇನು ಸಂಜೆ ಆಗ್ತಾಯಿತ್ತು. 4:45 ಅಷ್ಟರಲ್ಲಿ ಇಡೀ ಬೀದಿಲಿರೋ ಮನೆ ಮುಂದೆ ಎಲ್ಲ ನೀರು ಹಾಕಿ ರಂಗೋಲಿ ಹಾಕಿದ್ರು. ಯಾಕೆಂದರೆ ಹಿಂಗೆ ಕೆಂಕೆರಮ್ಮಂಗೆ ಕೊಂಡಕ್ಕೆ ಸೌದೆ ಎತ್ಕೊಂಡು ಹೋಗೋಕ್ಕೆ ಪ್ರತಿಯೊಂದು ಬೀದಿಲೂ ಅವ್ರವ್ರದ್ದೇ ಒಂದು ಈ ಥರ ಹಸು ತಗೊಂಡು ಅದಕ್ಕೆ ಫುಲ್ ಡೆಕೋರೇಷನ್ ಮಾಡಿಕೊಂಡು ಬರ್ತಾರಂತೆ. ಯಾರಾದರೂ ಅವ್ರಿಗಿಷ್ಟ ಆಗಿದ್ದು ಸೌದೆನ ಕೊಟ್ಟು ಕೆಂಕೆರಮ್ಮನ ದೇವ್ರಿಗೆ ಕೊಡ್ತಾರಂತೆ ಇಲ್ಲಿ. ಸೊ ಅದಕ್ಕೆ ಒಂದೊಂದು ಬೀದಿಯಿಂದ ಮನೆಗೆ ಬಂದು ಪೂಜೆ ಮಾಡಿಸ್ಕೊಂಡು ಯಾರಿಗಿಷ್ಟ ಆಗುತ್ತೋ ಅವ್ರ ಕೈಯಲ್ಲಾಗುತ್ತೋ ಸೊ ಅವರೆಲ್ಲ ಸೌದೆ ಕೊಡ್ತಾರಂತೆ. ಸೊ ಎಲ್ಲ ಮನೆ ಮುಂದೆನೂ ಬರ್ತಿತ್ತು. ಈ ಥರ ನೋಡ್ತಿರೋದು ನಾವು ಫಸ್ಟ್ ಟೈಮು. ಸೊ ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿದೆ. ಹಸುಗಳಿಗೆಲ್ಲ ಫ್ಲವರ್ ಡೆಕೋರೇಷನ್ ಮಾಡಿಕೊಂಡು ಎತ್ತಿನ ಗಾಡಿ ಕಟ್ಕೊಂಡು ಬಂದಿದ್ದರು. ಸೊ ಎಲ್ಲ ನಮ್ಮ ಅತ್ತೆ ಮನೆ ಮುಂದೆನೇ ಬಂದ್ಬಿಟ್ಟು ಪೂಜೆ ಮಾಡಿಸ್ತಿದ್ರು. ಸೊ ನಾವು ಕುತ್ಕೊಂಡು ನೋಡ್ತಾ ಇದ್ವಿ. ನಮ್ಮ ಅತ್ತೆಯವ್ರದ್ದೆಲ್ಲ ಪೂಜೆ ಮುಗ್ದಿತ್ತು. ಪೂಜೆ ಮಾಡೋದು ನೋಡ್ಕೊಂಡು ನಿಂತಿದ್ವಿ. ಒಂಥರ ಹೊಸ ಎಕ್ಸ್ಪೀರಿಯೆನ್ಸು. ಸೊ ಆಮೇಲೆ ನಮ್ಮ ಅತ್ತೆ ಮನೆ ಬೀದಿದಾಯಿತು. ಇದು ಪಕ್ಕದ ಬೀದಿದು. ಈ ಬೀದಿಲಿ ಹೋದ ವರ್ಷ ಪುನೀತ್ ರಾಜ್ಕುಮಾರ್ ಫೋಟೋ ಎಲ್ಲ ಹಾಕಿ ಡೆಕೋರೇಷನ್ ಮಾಡಿಸಿದ್ರಂತೆ. ಈ ಸತಿ ಏನೂ ಮಾಡಿಸಿಲ್ಲ. ಒಂದು ಸೌದೆ ಕಟ್ಸ್ಬಿಟ್ಟು ಮಾಡಿದ್ರು. ಒಂದು ಸೌದೆ ಕಟ್ತಿದ್ರು. ಎಷ್ಟೊಂದು ಜನ ಟಮಟೆ ಹೊಡೆಯೋರ್ನೆಲ್ಲ ಕರ್ಕೊಬಂದಿದ್ರು. ಹಿಂಗೆ ಪ್ರತಿಯೊಂದು ಬೀದಿಲೂ ಒಂದೊಂದು ಹಸುದು ಕರ್ಕೊಂಡು ಹಿಂಗೆ ಮೇನ್ ರೋಡ್ ದೇವಸ್ಥಾನದ ಹತ್ರಕ್ಕೆ ಬರ್ತಾವಂತೆ. ಸೊ ಅದನ್ನು ನೋಡೋಣ ಅಂದ್ಬಿಟ್ಟು ನಾವೆಲ್ಲ ಮೇನ್ ರೋಡ್ ಹತ್ರಕ್ಕೆ ಹೋದ್ವಿ. ಕನಕಪುರ ಮೇನ್ ರೋಡ್, ಬಸ್ ಸ್ಟ್ಯಾಂಡ್ ಮೇನ್ ರೋಡ್ ಇದು. ಟ್ರಾಫಿಕೆಲ್ಲ ಫುಲ್ ಜಾಮ್ ಆಗಿ ಇತ್ತು. ಸೊ ಇದೊಂದು ಬೀದಿ ಇದಂತೆ. ಸೊ ರಥ ಟೈಪಲ್ಲಿತ್ತು. ಫುಲ್ಲು ಎಷ್ಟೊಂದು ಬೀದಿ ಇದ್ದಾವೆ ಕನಕಪುರದಲ್ಲಿ. ಎಷ್ಟೊಂದು ಬೀದಿ, 10-15 ಬೀದಿಗೆಲ್ಲ ಬಂದು ದೇವಸ್ಥಾನದ ಹತ್ರಕ್ಕೆ ಸೌದೆ ಎತ್ಕೊಂಡು ಹೋಗ್ತವೆ ಕೊಂಡಕ್ಕೆ. ಸೊ ಈ ಥರ ಗೊಂಬೆಗಳೆಲ್ಲ, ದೊಡ್ಡ ಗೊಂಬೆಗಳೆಲ್ಲ ಬರ್ತವೆ. ಪಕ್ಕ ಚಿಕ್ಕ ಮಕ್ಕಳನ್ನ ಎತ್ಕೊಂಡಿದ್ದೀರಾ, ಅವ್ರನ್ನ ಎದುರಿಸೋಕ್ಕೆ ಸಡನ್ನಾಗಿ ಬರ್ತವೆ. ಮಕ್ಕಳು ಎದುರ್ಕೊಂಡಿಲ್ಲ, ನಾನೇ ಎದುರ್ಕೊಂಡ್ಬಿಟ್ಟೆ ಫಸ್ಟ್ ಟೈಮು. ಸೊ ಅವಾಗ ಈ ಥರದ್ದೆಲ್ಲ ನೋಡ್ತಿದ್ವಿ. ನಮ್ಮ ಏನೋ ಒಂದು ಕೆಲಸನೂ ಮಾಡ್ತಾರಿರ್ತಾರೆ. ಸೊ ಬರೋಲ್ಲ ಅಂದ್ಕೊಂಡಿರ್ತಾರೆ, ಸಡನ್ನಾಗಿ ಬಂದು ಎದುರಿಸ್ಬಿಟ್ಟು ಹೋಗ್ತಾರೆ. ಸೊ ನೋಡ್ಕೊಂಡು ಇಲ್ಲೆಲ್ಲ ಆದಮೇಲೆ ಒಂದು ಸ್ವಲ್ಪ ನೋಡಿಕೊಂಡು ಸರಿ ಟೈಮ್ ಆಯಿತು ಅಂದ್ಬಿಟ್ಟು ವಾಪಸ್ ಮನೆ ಕಡೆಗೆ ಬರ್ತಿದ್ವಿ. ಸೊ ನಮ್ಮ ರೋಡಿಂದ ಹೋಯ್ತಲ್ಲ, ಆವಾಗಲೇ ಹೇಳಿದ್ನಲ್ಲ. ಸೊ ಅದಕ್ಕೀಗ ಲೈಟ್ ಆನ್ ಮಾಡಿಬಿಟ್ಟು ಅದನ್ನು ದೇವಸ್ಥಾನ ಮೇನ್ ರೋಡ್ ಹತ್ರ ಕರ್ಕೊಂಬರ್ತಿದ್ರು. ನಮ್ಗೆ ಅಡ್ಡವಾಗೇ ಸಿಕ್ತು ನೋಡಿ. ಕೆಂಕೆರಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ದೇವ್ರದ್ದು ಬ್ಯಾನರ್ ಹೊಡಿಸ್ಬಿಟ್ಟು ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿ. ಈ ಸತಿ ನಮ್ಮ ಅತ್ತೆ ಮನೆ ನಮ್ಮ ಅತ್ತೆ ಮನೆ ರೋಡಿಂದು ಹಸುದೆ ಚೆನ್ನಾಗಿ ಕಾಣ್ತಿತ್ತು. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಕನಕಪುರದ ಫೇಮಸ್ ವಾಸು ಹೋಟ್ಲಿಂದ ದೋಸೆ ತಂದಿದ್ರು. ಸೊ ಚೆನ್ನಾಗಿ ದೋಸೆ ತಿಂದ್ಬಿಟ್ಟು ನಮ್ಮ ಮನೆಯಲ್ಲಿರೋ ಚಿಲ್ಲಪಿಳ್ಳಿಗಳೆಲ್ಲ ತಿಂದಿದ್ದು ದೋಸೆ ಜೀರ್ಣ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಟಮಟೆ ಗಿಮಟೆ ಎಲ್ಲ ಜಾತ್ರೆಯಲ್ಲಿ ಇದ್ದಿದ್ದೆಲ್ಲ ಎತ್ಕೊಂಡು ಡ್ಯಾನ್ಸ್ ಆಡೋಕ್ಕೆ ಇಬ್ಬರು ಬಡಿಯೋಕೆ ಬಡಿತಾನೆ ಡ್ಯಾನ್ಸ್ ಆಡೋ. ಹತ್ರಕ್ಕೂ ಡ್ಯಾನ್ಸ್ ಆಡ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆನೇ ಎದ್ದು ಈಗ 5:45 ಆಗ್ತಾ ಬಂತು. ಸೊ ಎದ್ದು ಸ್ನಾನ ಮಾಡಿಕೊಂಡು ಈಗ ಆರತಿಗಳನ್ನ ಮಾಡಿಕೊಂಡು ಈಗ ದೇವಸ್ಥಾನದ ಹತ್ರ
ಕರ್ಕೊಂಡು ಹೋಗ್ತಾರೆ. ಸೊ ಹೋಗ್ಬೇಕಾದ್ರೆ ಆಗಲೇ ಒಂದೊಂದು ಅಂಗಡಿಯಲ್ಲಿ 10 ಮರಿಗಳನ್ನ ಕರೆದುಬಿಟ್ಟು ಹಾಕಿದ್ರು. ಯಾಕೆಂದರೆ ಇವತ್ತು ನಾನ್ ವೆಜ್ ಇರೋದ್ರಿಂದ ಫುಲ್ ಎಲ್ಲಿ ನೋಡಿದ್ರು ಮರಿನೆಲ್ಲ ಆಗಲೇ ಅಷ್ಟೊತ್ತಿಗೆ ಕಡ್ದು ನೇತಾಕಿದ್ರು. ಸೊ ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ. ಇಲ್ಲೆಲ್ಲ ದೊಡ್ಡ ದೊಡ್ಡ ಆರತಿ ಮಾಡಲ್ಲ, ಚಿಕ್ಕಾಗಿ ಬಟ್ಲಲ್ಲಿ ಚಂಬಲ್ಲಿ ಇಲ್ಲ ಒಂದು ಪುಟಾಣಿ ತಪ್ಪಲೆಯಲ್ಲಿ ಒಂಬಳೆ ಎಲ್ಲ ಇಕ್ಕಲ್ಲ. ಸೊ ಕಡ್ಡಿಗೇನೆ ಹೂವು ಚುಚ್ಬಿಟ್ಟು ಮಾಡ್ತಾರೆ. ಇಲ್ಲಿ ದೇವ್ರು ಕುಣಿಯೋಕ್ಕೆಲ್ಲ ಫುಲ್ ಕನಕಾಂಬರ ಮಲ್ಲಿಗೆ ಅವೆರಡರಲ್ಲೇ ಹಾಕ್ಬಿಟ್ಟು ಫುಲ್ಲು ಡೆಕೋರೇಷನ್ ಮಾಡಿರ್ತಾರೆ ದೇವ್ರುಗಳಿಗೆ. ಇಲ್ಲಿ ದೇವ್ರು ಹೊತ್ಕೊಂಡು ಫುಲ್ ಒಂಥರ ಆರತಿ ಥರ, ಈ ಬೆಂಗಳೂರು ಕರಗ ಥರ ಇರುತ್ತಲ್ಲ ಆ ಥರ ಚಿಕ್ಕದ್ರಲ್ಲಿ ದೇವ್ರು ಎತ್ಕೊಂಡು ಬರ್ತಾರೆ ಹಿಂಗೆ ಲೆಫ್ಟ್ ಸೈಡಲ್ಲಿ. ಇದು ರಾತ್ರಿ 2 ಗಂಟೆ ಮಧ್ಯರಾತ್ರಿ 1 ಗಂಟೆ ಅಷ್ಟರಲ್ಲೇ ಶುರು ಆಗುತ್ತಂತೆ. ಹಿಂಗೆ ರೋಡೆಲ್ಲ ಹೋಗಿ ಬರೋದು, ಮಠ ಹತ್ರ ಎಲ್ಲ ಹೋಗಿ ಬರುತ್ತಂತೆ. ಸೊ ಈ ಕೆಂಕೆರಮ್ಮ ಬಂದ್ಬಿಟ್ಟು ಫುಲ್ಲು ನಾನ್ ವೆಜ್ಜು. ಈ ಕನಕಪುರದಲ್ಲಿ ಇರೋದು ಅಕ್ಕಪಕ್ಕದಲ್ಲೇ ದೇವ್ರುಗಳಿದಾವಂತೆ, ಅಕ್ಕ ತಂಗಿ ದೇವ್ರುಗಳು. ಸೊ ಎಲ್ಲ ಹಿಂದೆ ಮುಂದೆನೇ ಊರುಬ್ಬಗಳಾಗ್ತವೆ. ಇದು ಮತ್ತು ಇನ್ನೊಂದು ನಾನ್ ವೆಜ್ ಅಂತೆ, ಮಿಕ್ಕಿದೆಲ್ಲ ವೆಜ್ಜು. ಸೊ ಇದು ಐನೋರು ಹಿಂಗೆ ಎತ್ಕೊಂಡು ತಲೆ ಮೇಲೆ ಇಟ್ಕೊಂಡು ಹೋಗ್ತಿರ್ತಾರೆ. 2 ಗಂಟೆಯಿಂದ ಹಿಂಗೆ ಓಡಾಡಿ ಫುಲ್ಲು ದೇವ್ರು ಬಂದಿರುತ್ತೆ. ಈಗ ಎಲ್ಲ ಕರ್ಕೊಂಡು ಹೋಗ್ತಿರ್ತಾರೆ. ಸುಮ್ಮನೆ ಅವ್ರು ಜನದ ಮಧ್ಯೆ ನಿಂತ್ಕೊಂಡ್ರೆ ಅವರೇ ನಮ್ಮನ್ನು ತಳ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸುಮಾರು ಜನ ಸೇರ್ತಾರಂತೆ. ಸೊ ನೋಡಿ, ಇಲ್ಲಿ ಆರತಿಗಳೆಲ್ಲ ಚಿಕ್ಕ ಚಂಬಲ್ಲಿ ಪುಟಾಣಿ ಹೂವುಗಳೆಲ್ಲ ಚುಚ್ಕೊಂಡು ಡಿಸೈನಾಗಿ ಬಂದಿರ್ತಾರೆ. ಸೊ ಫೈನಲಿ ದೇವಸ್ಥಾನ ಹತ್ರ ಕರ್ಕೊಬಂದರು. ಇವತ್ತು ವೆದರೂ ಸಖತ್ತಾಗಿತ್ತು, ಫುಲ್ಲು ಮಳೆ ಬರೋ ಮೋಡ ಥರ ಆಗಿತ್ತು. ಈಗ ಇದೇ ಕೆಂಕೆರಮ್ಮನ ದೇವಸ್ಥಾನ ಒಳಗಡೆ ಚೆನ್ನಾಗಿ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದರು. ನಾನು ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಹಿಂಗೆ ದೇವಸ್ಥಾನಕ್ಕೆಲ್ಲ ಬಂದಿರೋದು ಕನಕಪುರದಲ್ಲಿ. ಮುಂಚೆ ಬರ್ತಿದ್ವಿ, ಅತ್ತೆ ಮನೆಯಲ್ಲೇ ಇರ್ತಿದ್ವಿ, ತಿಂತಿದ್ವಿ, ಹೋಗ್ತಿದ್ವಿ. ಇದೇ ಫಸ್ಟ್ ಟೈಮ್ ಜಾತ್ರೆಗೆ ಅಂತ ಬಂದಿರೋದು. ಸೊ ಅದಕ್ಕೆ ನಾನು ಎದ್ಬಿಟ್ಟು ಬಂದಿದ್ದೆ. ನಮ್ಮ ಪುತ್ತು ಪೂರ್ವಿ ಎಲ್ಲ ಬಂದಿದ್ರಂತೆ. ಸೊ ಲಾಸ್ಟ್ ಟೈಮೆಲ್ಲ ಸೊ ಬಂದಿರಲಿಲ್ಲ. ಎಷ್ಟೊಂದು 1,500-2,000 ಜನ ಸೇರಿದರು. ಇದು ಕಡಿಮೆ ಜನ ಅಂತೆ, ಇಲ್ಲಿ ಇದಕ್ಕಿಂತ ಜಾಸ್ತಿ ಜನ ಸೇರ್ತಾರಂತೆ. ಸೊ ಈಗ ಕೊಂಡು ಸುತ್ತ ಎಲ್ಲ ಒಂದು 3 ರೌಂಡ್ ಹೊಡಿತವೆ ದೇವ್ರುಗಳು. ಫುಲ್ಲು ಚೆನ್ನಾಗಿರುತ್ತಂತೆ. ಇದು ದೊಡ್ಡ ಕೊಂಡ ಅಂತೆ. ಸೊ 2 ಗಂಟೆ ಮಧ್ಯರಾತ್ರಿಯಿಂದ ಚೆನ್ನಾಗಿ ದೇವರೆಲ್ಲ ರೌಂಡ್ ಹೊಡ್ಕೊಂಡು ಈಗ ಬೆಳಗಿನ ಜಾವ ದೇವಸ್ಥಾನದ ಹತ್ರ ಬರೋಷ್ಟೆಲ್ಲ ಒಂದು 5:30 ಆಗುತ್ತೆ. ಸೊ ಆ ಟೈಮಿಗೆ ಕರ್ಕೊಂಡೋದ್ರು. ಸೊ ನೋಡಿ, ಆಗಲೇ ಕೊಂಡ ಎಲ್ಲ ತುಳ್ಕೊಂಡು ದೇವರು ಈಗ ದೇವರು ಫುಲ್ ಬಂದ್ಬಿಟ್ಟಿರುತ್ತಂತ ಅವ್ರಿಗೆ. ಈಗ ದೇವಸ್ಥಾನದ ಹತ್ರಕ್ಕೆ ಒಳಗೆ ಕರ್ಕೊಂಡು ಹೋಗ್ತಿದ್ದಾರೆ ಪೂಜೆಗೆ. ಸೊ ದೇವರಿಂದನೇ ನಾವು ಈಗ ಹಿಂದೆ ಹೋದ್ವಿ. ಈಗ ಆರತಿಗಳನ್ನೆಲ್ಲ ಎತ್ಕೊಂಡು ಈಗ ಒಳಗಡೆ ದೇವ್ರಿಗೆ ಪೂಜೆ ಮಾಡಿಸ್ಕೊಳ್ಳೋಕ್ಕೆ ಅಂತ ಎಲ್ಲರೂ ಎತ್ಕೊಂಡು ಬಂದರು. ಸೊ ನಮ್ಮದು ಈ ಥರ. ಸೊ ನಮ್ಮದು ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಹೋದ್ವಿ. ಎಲ್ಲ ಪಿಳ್ಳೆ ಆರತಿ. ಸೊ ಇದು ನೋಡಿ, ಇದೇ ಕೊಂಡ, ದೊಡ್ಡ ಕೊಂಡ ಅಂತೆ. ನಮ್ಮೂರಲ್ಲೆಲ್ಲ ಇದರಲ್ಲಿ ಅರ್ಧನೂ ಇಲ್ಲ, ಚಿಕ್ಕ ಕೊಂಡ ಹಾಕಿರ್ತಾರೆ. ಸೊ ನೋಡ್ಕೊಂಡು ಮನೆಗೆ ಬಂದ್ವಿ. ಒಳ್ಳೆ ಮಟನ್ ಬಿರಿಯಾನಿ, ಚಾಪ್ಸ್ ಎಲ್ಲ ಮಾಡಿರೋ ಅತ್ತೆದೀರು ಆಂಟಿ ಎಲ್ಲ ಸೇರಿಬಿಟ್ಟು ಸೊ ಚೆನ್ನಾಗಿ ಬೆಳಗ್ಗೆನೇ ಒಳ್ಳೆ ಬನ್ನೂರು ಕುರಿದು ಬಿರಿಯಾನಿ ತಿಂದ್ಬಿಟ್ಟು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಈಗ ಸಂಜೆ ಏನು ವೀಡಿಯೋ ಮಾಡಲಿಲ್ಲ, ಮನೇಲಿ ಯಾರು ಕ್ಯಾಮ್ರಾ ಫ್ರೆಂಡ್ಲಿ ಇಲ್ಲ. ಸೊ ಅದಕ್ಕೆ ಎಲ್ಲ ತಿಂದಾಯಿತು, ಊರಬ್ಬ ಎಲ್ಲ ಮುಗೀತು. ಈಗ ಸಂಜೆ ನಾವು ಕನಕಪುರದಲ್ಲಿರೋ ಪಾರ್ಕಿಗೆ ಬಂದಿದ್ವಿ. ಹೈಸ್ಕೂಲ್ ಗ್ರೌಂಡ್ ಅಂತಾರಂತೆ ಇದು. ಸೊ ಅಲ್ಲಿಗೆ ಬಂದ್ಬಿಟ್ಟು ಸ್ವಲ್ಪ ಈಗ ಜಾತ್ರೆಗೆ ಬಂದಿದ್ವಿ. ಜಾತ್ರೆ ಎಲ್ಲ ಮುಗೀತು. ಸೊ ಇದು ನೆಕ್ಸ್ಟ್ ಡೇ ಖಾರ ಎಲ್ಲ ಮಾಡಿದರು. ಸೊ ನಾನೇನು ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಬೆಳಗ್ಗೆ ಟಿಫನ್ ಮಾತ್ರ ಮಾಡಿದರು. ಸೊ ಅದನ್ನು ಸುಮ್ಮನೆ ಒಂದು ಕ್ಲಿಪ್ಸ್ ಹಾಕಿದೆ ಅಷ್ಟೇ. ಸೊ ಈಗ ನೈಟ್ ಆಗೈತೆ. ಸೊ ನಾಳೆ ಬೆಳಗ್ಗೆ ನಾವು ಹೊರಡ್ತೀವಿ. ಈಗ ಸ್ವಲ್ಪ ಜನ ಇದ್ದೀವಿ. ಇವರು ನಮ್ಮ ಸಾನ್ವಿ ಅಂತ, ಅಕ್ಕನ ಮಗಳು. ಇವ್ರು ಗೊತ್ತು ನಿಮಗೆ, ಗೊತ್ತಾ? ಸೊ ಇನ್ನೇನಿಲ್ಲ, ನಾಳೆ ಮನೆಗೆ ಹೋಗ್ತೀವಿ ಅಷ್ಟೇ. ಸೊ ಈ ವ್ಲಾಗ್ಸ್ ಏನು ಜಾಸ್ತಿ ಆಗಿಲ್ಲ, ಬರೀ ದೇವ್ರದ್ದು ಮಾತ್ರ ಮಾಡಿದ್ದೆ ಅಷ್ಟೇ. ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದರೂ ಮಾಡೋಣ. ಈಗ ಸದ್ಯಕ್ಕೆ ನಾವು ಕನಕಪುರ ನಾರ್ಮಲ್ ರೋಡಲ್ಲಿ 10 ಗಂಟೆ ಆಗೈತೆ. ಸುಮ್ಮನೆ ಮಳೆ ಬಂದೋಗಿತ್ತು, ಈಚೆ ಕೂತಿದ್ದೀವಿ. ಸೊ ನಮಗೋಸ್ಕರ ಬಾಡಿಗಾರ್ಡ್ಸ್ ಆಗಿ ಇಲ್ಲೊಂದು 5 ನಾಯಿಗಳಿದ್ದಾವೆ. ಅದು ನೋಡಿ ನಮಗೂ ಭಯ ಆಗ್ತೈತೆ. ಸೊ ನಾವು ಬಂದಿದ್ದ ಕೆಲಸ ಎಲ್ಲ ಮುಗಿದು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಸೀದಾ ನಮ್ಮ ನಾರ್ಮಲ್ ಗಾಡಿ ಕಾರ್ ಹತ್ಕೊಂಡು ನಮ್ಮ ಅತ್ತೆಯವ್ರ ಕಾರ್ ಹತ್ಕೊಂಡು ಸೀದಾ ನಾವು ಬೆಂಗಳೂರು ಕಡೆಗೆ ಬಂದ್ವಿ. ಫುಲ್ ಚೆನ್ನಾಗಿತ್ತು ಒಂಥರ ಕನಕಪುರದ ಜಾತ್ರೆ. ನೋಡೋಣ ನೆಕ್ಸ್ಟ್ ಟೈಮು ಹೋಗೋಣ.